ನಮಸ್ಕಾರ ಸುವರ್ಣ ನ್ಯೂಸ್ನ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆದರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. 3.5 ತಿಂಗಳ ಹಿಂದಿನ ಕಥೆ ನಿಮಗೆ ಗೊತ್ತಿರಬಹುದು. ಯಾಕಂದರೆ ಆರತಿ ರಾವ್ ನೇರವಾಗಿ ಸುವರ್ಣ ಸ್ಟುಡಿಯೋಕ್ಕೆ ಬಂದರು. ಮುಖಕ್ಕೆ ಬಟ್ಟೆ ಕಟ್ಕೊಂಡವರೇ ಬಿಕ್ಕಿ ಬಿಕ್ಕಿ ಹತ್ತರು. ತಮ್ಮೆಲ್ಲ ದುಃಖವನ್ನು ಹೊರಗಡೆ ಹಾಕಿದ್ರು. ಯಾವ ರೀತಿ ನನಗೆ ಅನ್ಯಾಯ ಆಯಿತು ಅದನ್ನು ಎಳೆಯಾಗಿ ನಮ್ಮ ಮುಂದೆ ನಿಮ್ಮ ಮುಂದೆ ಹೇಳ್ತಾ ಹೋದರು. ಅದೇ ನಿತ್ಯಾನಂದನ ಕಾಮಪುರಾಣ. ಎಲ್ಲದನ್ನೂ ಕೂಡ ನಾವು ಜನರ ಮುಂದಿಟ್ವಿ. ಈ ಕಾವ್ಯ ಹಾಕ್ಕೊಂಡ ತಕ್ಷಣವೇ ಎಲ್ಲ ಸಂಸ್ಕಾರಗಳು ಕೂಡ ಬರೋದಿಲ್ಲ ಅನ್ನೋದನ್ನು ನಿಮಗೆ ನಾವು ಸಾರಿ ಹೇಳಿದ್ವಿ. ಜೊತೆಗೆ ಖಂಡಿತವಾಗಲೂ ಒಂದನ್ನು ನಾವು ಹೇಳಲೇಬೇಕು. ಇದು ಆರತಿ ರಾವ್ ಪರವಾಗೋ ಅಥವಾ ನಿತ್ಯಾನಂದನ ವಿರುದ್ಧವಾಗೋ ಖಂಡಿತವಾಗಲೂ ಅಲ್ಲ. ನಮಗೆ ಒಂದು ಹೆಣ್ಣಿಗೆ ಅನ್ಯಾಯ ಆಗಿದೆ ಅನ್ನುವಂಥ ಉದ್ದೇಶದಿಂದ ಒಂದು ಜವಾಬ್ದಾರಿ ವಾಹಿನಿಯಾಗಿ ಸುವರ್ಣ ನ್ಯೂಸ್ 24/7 ಆರತಿ ರಾವ್ ಅವರ ಜೊತೆಗೆ ನಿಲ್ತು, ಅವರಿಗೆ ಬೆಂಬಲ ಕೊಡ್ತು. ಇಡೀ ಸಮಾಜ ಅವ್ರ ಜೊತೆ ನಿಲ್ತು. ಜ್ಞಾಪಿಸ್ಕೊಳ್ಳೇಬೇಕು ನಾವು, ಆಗಿನ ಮುಖ್ಯಮಂತ್ರಿ ಸದಾನಂದ ಗೌಡರು ನೇರವಾಗಿ ಆ್ಯಕ್ಷನ್ಗೆ ಮುಂದಾದರು. ಇದರ ಒಟ್ಟಾರೆ ಪರಿಣಾಮ ನಿತ್ಯಾನಂದ ತಲೆ ತಪ್ಪಿಸ್ಕೊಂಡು ತಿರುಗುವಂಥ ಸ್ಥಿತಿ ಬಂತು. ಒನ್ಸ್ ಅಗೇನ್ ಮತ್ತೆ ನಿತ್ಯಾನಂದನ ಕಡೆಯವರಿಂದ ಇನ್ನೊಂದಿಷ್ಟು ಬೆದರಿಕೆ ಕರೆಗಳು, ಇನ್ನೊಂದಿಷ್ಟು ತೊಂದರೆಗಳು ಆರತಿ ರಾವ್ ಅವರಿಗೆ ಶುರುವಾಗಿದೆ. ಆರತಿ ರಾವ್ ಕೂಡ ಪಡಬಾರದ ಕಷ್ಟಗಳನ್ನು ಪಟ್ಟು ಮತ್ತೆ ನಮ್ಮ ಸ್ಟುಡಿಯೋಕ್ಕೆ ಬಂದಿದ್ದಾರೆ ಎಲ್ಲ ವಿವರಗಳನ್ನು ತಿಳಿಸಲಿಕ್ಕೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಿನ ವಿಶೇಷ ಕಾರ್ಯಕ್ರಮ ನಿತ್ಯ ನರಕಕ್ಕೆ ಮುಕ್ತಿ ಎಂದು. ನಾನು ಮೊದಲೇ ಹೇಳಿದೆ, ನಿತ್ಯ ನರಕದ ಬಗ್ಗೆ ಮಾತಾಡಲಿಕ್ಕೆ ಆರತಿ ರಾವ್ ಸ್ವತಃ ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಆರತಿ ರಾವ್ ಜೊತೆಗೆ ಮತ್ತೊಬ್ಬರು ಇರುವಂಥವ್ರು ಲೆನಿನ್ ಮೇಲೆ ಸಾಕಷ್ಟು ಆರೋಪಗಳಿದ್ದು ವಿನಾಕಾರಣ ಅವರು ಜೈಲು ಶಿಕ್ಷೆಯನ್ನು ಕೂಡ ಅನುಭವಿಸ್ಕೊಂಡು ಬಂದರು. ಅದೇ ಲೆನಿನ್ ಇವತ್ತು ನಿತ್ಯಾನಂದನ ಬಗ್ಗೆ ಮಾತಾಡಲಿಕ್ಕೆ ಇವರಿಬ್ಬರು ಕೂಡ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ನಾನು ಸಾಕಷ್ಟು ಮಾತಾಡ್ತೀನಿ, ಆದರೆ ಅದಕ್ಕಿಂತ ಮೊದಲು ಒಂದಷ್ಟು ವಿವರಗಳನ್ನು ನಾವು ನಿಮಗೆ ಕೊಡಲೇಬೇಕು. ನಿತ್ಯ ನರಕ ಮುಗಿಯುವಂಥ ಲಕ್ಷಣಗಳು ಖಂಡಿತ ಕಾಣ್ತಾ ಇಲ್ಲ. ಯಾಕಂದರೆ ಮೇಲಿಂದ ಮೇಲೆ ಕೇಸ್ಗಳನ್ನು ಜಡಿಯುವಂಥದ್ದು, ಮೇಲಿಂದ ಮೇಲೆ ಕೋರ್ಟಿಗೆ ಅಲ್ದಾಡಿಸುವಂಥದ್ದು, ಕೇವಲ ಯಾರಿಗೆ ಬೇಕೋ ಅವರ ಮೇಲೆ ಮಾತ್ರ ಕೇಸ್ಗಳು ಹಾಕುವಂಥದ್ದಲ್ಲ, ಮನೆ ಮಂದಿಯ ಹೆಸರಲ್ಲೂ ಕೂಡ ಕೇಸ್ಗಳನ್ನು ಹಾಕುವಂಥದ್ದು, ಯಾರು ದನಿ ಎತ್ತಾರೆ, ಯಾರು ಸಾಕ್ಷಿ ಬರ್ತಾರೆ ಅವ್ರ ವಿರುದ್ಧನೂ ಕೂಡ ಕೇಸ್ಗಳನ್ನು ಹಾಕುವಂಥದ್ದು, ಇಡೀ ಒಟ್ಟಾರೆ ಒಂದು ವ್ಯವಸ್ಥೆಯ ಎಲ್ಲ ಆಯಾಮಗಳನ್ನು ಬಳಸ್ಕೊಂಡು ಪ್ರಚಾರ ಹಾಕುವಂಥದ್ದು, ಅದು ನಿತ್ಯಾನಿಗೆ ಕರಗತವಾಗಿರುವಂಥ ಸಂಗತಿಗಳು. ಅದೇ ರೀತಿ ಯಾವಾಗ ಆರತಿ ರಾವ್ ಬಂದು ಎಲ್ಲ ಕಥಾನಕವನ್ನು ಬಿಚ್ಚಿಟ್ಟರು, ಅದಾದ ನಂತರ ನಿತ್ಯನಿಗೂ ಕೂಡ ಸಹಿಸ್ಕೊಳ್ಳಿಕ್ಕಾಗಲಿಲ್ಲ. ಅದರ ಒಟ್ಟಾರೆ ವಿವರಗಳು ನಿಮಗೂ ಕೂಡ ಗೊತ್ತು. ಅದಾದ ನಂತರ ತರಾತುರಿನಲ್ಲಿ ಅವರು ಮಧುರೈನಲ್ಲಿ ಪ್ರೆಸ್ ಮೀಟನ್ನು ಕರೆದಿದ್ದು, ಅದಾದ ನಂತರ ಪ್ರೆಸ್ ಮೀಟ್ ಅಲ್ಲಿ ಸಕ್ಸಸ್ ಆಯಿತು. ಅದೇ ಹುಮ್ಮಸ್ನಲ್ಲಿ ಬಂದು ಬೆಂಗಳೂರಿನಲ್ಲವರು, ಅಂದರೆ ಏನು ಅವರ ಬಿಡದಿ ಆಶ್ರಮ ಇದೆ, ಬಿಡದಿ ಆಶ್ರಮದಲ್ಲಿ ಅವರು ಪ್ರೆಸ್ ಮೀಟನ್ನು ಕರೆದ್ರು. ಅದಾದಮೇಲೆ ನಮ್ಮ ಪ್ರತಿನಿಧಿ ನೇರವಾಗಿ ಅವ್ರ ಮೇಲೆ ಮಾತಿನ ದಾಳಿಯನ್ನು ಆರಂಭ ಮಾಡಿದ್ದು ನಮ್ಮ ಪ್ರತಿನಿಧಿಯ ಮೇಲೆ. ನಂತರ ಅವರ ಶಿಷ್ಯಂದರು ಯಾವ ರೀತಿ ಆಟಾಟೋಪಗಳನ್ನು ನಡೆಸಿದರು ಅದೆಲ್ಲದೂ ಕೂಡ ನಿಮ್ಗೆ ಗೊತ್ತಿರುವಂಥ ಸಂಗತಿ. ಇದರ ಒಟ್ಟಾರೆ ಪರಿಣಾಮ ಏನು ಅಂತಂದರೆ ನಿತ್ಯಾನಂದ ಕೇಳದೆ ಆಶ್ರಮದಿಂದ ಖಾಲಿಯಾಗಿದ್ದು. ಅದಾದ ನಂತರ ಅವರ ಸಿಟ್ಟೆಲ್ಲ ಒಟ್ಟಿಗೆ ಕೇಂದ್ರೀಕೃತ ಆಗಿದ್ದು ಆರತಿ ಮೇಲೆ. ಆರತಿ ಅವರನ್ನು ಹುಡುಕುವಂಥ ಪ್ರಯತ್ನ ಮಾಡಿದ್ರು. ಆರತಿ ಕೂಡ ಎಲ್ಲಿದ್ದಾರೆ ಏನು ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಹೀಗಾಗಿ ಏನು ತಪ್ಪು ಮಾಡಿದ್ರು ಕೂಡ ತಲೆಮರೆಸ್ಕೊಂಡು ಬದುಕುವಂಥ ಸ್ಥಿತಿ ಆರತಿ ರಾವ್ ಅವ್ರದ್ದು. ಒಂದಾನೊಂದು ಕಾಲದಲ್ಲಿ ಲಕ್ಷಾಂತರ ಸಂಬಳ ತಗೊಳ್ತಿದ್ದಂಥ ಒಬ್ಬ ಹೆಣ್ಮಗಳು ಇಂಥವನ ಕೈಗೆ ಸಿಕ್ಕು ಪಡಬಾರದ ಯಾತನೆಯನ್ನು ಪಟ್ಟರು. ಎಲ್ಲಿದ್ದಾರೆ ಏನು ಅವರ ತಂದೆ ತಾಯಿಗಳಿಗೂ ಕೂಡ ಗೊತ್ತಿಲ್ಲ. ಅಂಥ ಒಂದು ಕೆಟ್ಟ ಸ್ಥಿತಿಯಲ್ಲಿ ಆರತಿ ಬದುಕಿದ್ರು. ಇಷ್ಟೆಲ್ಲ ಆದಮೇಲೆ ಕೂಡ ಸಮಾಧಾನ ಆಗಲಿಲ್ಲ. ಯಾವಾಗ ಆರತಿ ಬಂದು ಕೋರ್ಟಿಗೆ ಹಾಜರಾದರು, ಚೆನ್ನೈ ಕೋರ್ಟಿಗೆ ಹಾಜರಾದರು, ಅಲ್ಲೂ ಕೂಡ ತೊಂದರೆಗಳು ನಿರಂತರವಾಗಿ ಮುಂದುವರಿತು. ಅದಾದ ನಂತರ ಆರತಿ ರಾಮನಗರ ಕೋರ್ಟಿಗೆ ಬಂದರು, ಅಲ್ಲಿ ಅವರಿಗೆ ಜಾಮೀನು ಕೂಡ ಸಿಕ್ತು. ಇಷ್ಟೆಲ್ಲ ಆದಮೇಲೂ ಕೂಡ ನಿತ್ಯಾನಂದನ ಆಟಾಟೋಪಗಳು ಮುಂದುವರಿತಾನೆ ಬಂದು ನಿತ್ಯನ ಶಿಷ್ಯರು ಮೊನ್ನೆ ಅವರ ಮನೆಗೆ ಹೋಗಿ ಅವರ ತಾಯಿಗೆ ಧಮಕಿ ಹಾಕಿರುವಂಥದ್ದು, ಒಬ್ಬರಾದ್ಮೇಲೆ ಒಬ್ಬರು ಬಂದು ಪ್ರೆಷರ್ ಹಾಕಿರುವಂಥದ್ದು, ಇದನ್ನೆಲ್ಲ ನೋಡಿದ್ರೆ ನಿತ್ಯಾನಂದ ಇದೆಷ್ಟರ ಮಟ್ಟಿಗೆ ತನ್ನ ಕೆಲಸವನ್ನು ಮುಂದುವರಿಸ್ತಾ ಇದ್ದಾನೆ ಅದು ನಿಮಗೆ ಗೊತ್ತಿರುವಂಥ ಸಂಗತಿ. ಹೀಗಾಗಿ ಏನಂದರೆ ಮತ್ತೆ ಬೇಸತ್ತು ಆರತಿ ರಾವ್ ನಮ್ಮ ಕುಟುಂಬದವರಿಗೆ ರಕ್ಷಣೆ ಕೊಡಿ ಅಂತ ಒಂದು ಕೇಸನ್ನು ಕೂಡ ದಾಖಲಿಸಿದ್ದಾರೆ. ಪೊನ್ನಂಪೇಟ್ ಸ್ಟೇಷನಲ್ಲಿ ಅವರು ಕೇಸನ್ನು ದಾಖಲಿಸಿದ್ದಾರೆ. ಹೇಗಾದರೂ ಮಾಡಿ ನಮಗೆ ಇವರಿಂದ ಮುಕ್ತಿ ಕೊಡಿ ಅನ್ನುವಂಥದ್ದು. ಮತ್ತೊಮ್ಮೆ ಈಗ ಮಾತಾಡುವಂಥ ಸಮಯ ಬಂದಿದೆ ಆರತಿ ರಾವ್ ಅವರಿಗೆ. ಹೀಗಾಗಿ ನಮ್ಮ ಸ್ಟುಡಿಯೋಕ್ಕೆ ಬಂದಿರುವಂಥದ್ದು. ಬನ್ನಿ, ಇದಕ್ಕೆ ಸಂಬಂಧಪಟ್ಟಾಗಿ ಏನು ಆರತಿ ರಾವ್ ಏನು ಹೇಳ್ತಾರೆ ಅದೆಲ್ಲದನ್ನು ಕೂಡ ಎಳೆಯಾಗಿ ನಿಮ್ಮ ಮುಂದಿಡುವಂಥ ಒಂದು ಪ್ರಯತ್ನ. ಆರತಿ ರಾವ್ ಏನು ಹೇಳ್ತಾರೆ ಕಣ. ಆರತಿ ರಾವ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಸೊ ನಿಮ್ಮ ಜೊತೆ ನಾನು ಮಾತಾಡ್ತೀನಿ. ಜೊತೆಗೆ ನಿತ್ಯಾನ ಡ್ರೈವರ್ ಆಗಿದ್ದಂಥವ್ರು ಲೆನಿನ್ ಕೂಡ ನಮ್ಮ ಜೊತೆಗಿದ್ದಾರೆ. ಡ್ರೈವರ್ ಅಂದ ತಕ್ಷಣ ಅವರು ಡ್ರೈವರೇ ಆಗಿದ್ರು ಅಂತಲ್ಲ, ತುಂಬ ಆಪ್ತ ವಲಯದ ಶಿಷ್ಯರನ್ನ ಎತ್ಕೊಂಡು ಅವರು ಬೇರೆ ಬೇರೆ ಕಾರ್ಯಕ್ಕೆ ನಿಯೋಜಿಸ್ತಾ ಇದ್ರು. ಅಂಥವ್ರಲ್ಲಿ ಒಬ್ಬರು ಲೆನಿನ್. ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಮೊದಲನೇ ಪ್ರಶ್ನೆ ಆರತಿ ರಾವ್ ಅವರಿಗೆ, 3.5 ತಿಂಗಳ ನಂತರ ಮತ್ತೆ ನಮ್ಮ ಸ್ಟುಡಿಯೋಕ್ಕೆ ಬಂದಿರಿ. ವೆಲ್ಕಮ್ ನಿಮಗೆ. ಯಾಕಂದರೆ ನಿಮ್ಮನ್ನು ಅಭಿನಂದಿಸಬೇಕು ನಾವು. ಯಾಕಂದರೆ ಹೆಣ್ಣುಮಕ್ಳುಗಳ ಮೇಲೆ ನಿರಂತರವಾದಂಥ ಅನಾಚಾರಗಳು ನಡೀತಾನೆ ಇರ್ತವೆ, ದೈಹಿಕವಾಗಿ ಮಾನಸಿಕವಾಗಿ. ಯಾವ ಹೆಣ್ಣುಮಕ್ಳು ಕೂಡ ಬಾಯಿ ಬಿಡಲ್ಲ. ಆದರೆ ನಿಮ್ಮ ಧೈರ್ಯಕ್ಕೆ ನಾವು ಮೆಚ್ಚಲೇಬೇಕು. ಇದು 2ನೇ ಬಾರಿ ನೀವು ಬಂದು ಹೇಳಬೇಕು ಅಂತ ಬಂದಿರಿ. ಏನಂತೀರಿ ಮೇಡಮ್? 3.5 ತಿಂಗಳು ಮುಂದೆ ನಾನು ಈ ರೀತಿನಲ್ಲಿ ನನ್ನ ಮುಖ ಅರ್ಧ ಮುಚ್ಕೊಂಡು ಒಂದು ಬಟ್ಟೆ ಹಾಕ್ಕೊಂಡು
ಸತ್ಯವೆಲ್ಲ ಹೊರಗೆ ಬರಬೇಕು ಅನ್ನೋ ಕಾರಣಕ್ಕೆ ಬಂದು ಸ್ಟುಡಿಯೋನಲ್ಲಿ ಮಾತಾಡಿದೆ. ಆದರೆ ಇವತ್ತು ಈ ಬಟ್ಟೆನೂ ಬೇಡ, ಏನು ಸತ್ಯ ಎಲ್ಲ ಹೊರಗಡೆ ಬರಲೇಬೇಕು, ಗ್ರೇಟ್ ಮೇಡಮ್, ಗ್ರೇಟ್. ಎಲ್ಲನೂ ನಾನು ಮಾತಾಡಲೇಬೇಕು ಹಾಗೆ ಅಂತ ನಾನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಅದಕ್ಕೆ ಇವತ್ತಿಲ್ಲಿ ಬಂದಿದ್ದೀನಿ ನಾನು. ಒಳ್ಳೆ 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 ಮಾತನ್ನು ಹೇಳಿದ್ರಿ ತಾವು. ಯಾಕಂದರೆ ಜನಗಳಿಗೆ ಅರ್ಥ ಆಗಬೇಕು. ಬಹಳಷ್ಟು ಜನ ಕೇಳಿದರು ಆರತಿ ರಾವ್ ಅವ್ರು ತಪ್ಪಿಲ್ಲ ಅನ್ನೋದಾದರೆ ಅವ್ರು ಯಾಕೆ ಮುಖಕ್ಕೆ ಬಟ್ಟೆ ಕಟ್ಕೊಂಡು ಮಾತಾಡಬೇಕು? ಇಲ್ಲ, ನಾನು ಅದನ್ನು ತಮ್ಮ ಕೇಳ್ತಾ ಇದ್ದೀನಿ. ನಾನು ಯಾಕೆ ಇಂಥ ಈ ಬಟ್ಟೆ ಕಟ್ಕೊಂಡು ಮಾತಾಡುವಂಥ ಒಂದು ಸ್ಥಿತಿ ಯಾಕೆ ಬಂತು ನಿಮಗೆ ಅಂತ ಮನಸ್ಥಿತಿನಲ್ಲಿ ಯಾಕೆ ಇದ್ರಿ ನೀವು ಅಂತ? ಸರ್, ಯಾವುದೇ ಒಂದು ಹೆಣ್ಮಗಳು, ಒಂದು ಒಳ್ಳೆ ಕುಟುಂಬದಿಂದ ಬರೋ ಹೆಣ್ಮಗಳಿಗೆ ಈ ಥರ ಒಂದು ಅತ್ಯಾಚಾರ ಅನ್ಯಾಯ ನಡೆಯುವಾಗ ಅದನ್ನ ಬಗ್ಗೆ ಹೊರಗಡೆ ಬಂದು ಮಾತಾಡೋಕ್ಕೆ ಇದು ಒಂದು ಬಹಳ ಒಂದು ಕಷ್ಟವಾದ ಕಾರ್ಯ. ನನಗೆ ಈ ಥರ ಹೊರಗಡೆ ಬಂದು ಇದೆಲ್ಲ ಹೇಳಿದ ಮೇಲೇನೂ ನನಗೊಂದು ಜೀವ ಇದೆ, ನಾನು ಇರಬೇಕಲ್ವ. ನನ್ನ ಅಕ್ಕಪಕ್ಕ ಇರೋರೆಲ್ಲ ಇವಳೇ ಆ ಹುಡುಗಿ ಅಂತ ನಾನು ನೋಡಿ ನೆಗೆದ್ರೆ, ನನ್ನ ಕುಟುಂಬನ ನೋಡಿ ನೆಗೆಟಿವ್ ಆಗಿ ಮಾತಾಡಿದ್ರೆ ಎಷ್ಟು ಮನಸ್ಸು ಕಷ್ಟ ಆಗುತ್ತೆ ಅವ್ರಿಗೆ. ನನ್ನ ಬಗ್ಗೆ ಇಲ್ಲದೆ ಹೋದ್ರೇನು ನನ್ನ ಕುಟುಂಬಕ್ಕೋಸ್ಕರವಾಗಿ ನಾನು ಸ್ವಲ್ಪನಾವುದು ನನ್ನ ಮಾನ ಕಾಪಾಡಿಸ್ಕೋಬೇಕು ಅಂತ ಒಂದು ಕಾರಣ ಆ ಥರ ಬಂದಿದ್ದು. ಇನ್ನೊಂದು ಕಾರಣ, ನಾನು ಆವಾಗ ಇದ್ದದ ಪರಿಸ್ಥಿತಿ ಯಾವ ಥರ ಇತ್ತು ಅಂದರೆ, ನನಗೆ ತುಂಬಾ ಸೆಕ್ಯೂರಿಟಿ ಕನ್ಸರ್ನ್ ಇತ್ತು. ಇವಾಗನೂ ಇದೆ, ನನ್ನ ಜೀವಗೆ ಬೆದರಿಕೆ ಇದೆ. ಬಟ್ ಅವಾಗ ನಾನು ಹೊರಗಡೆ ಬರೋ ಸ್ಥಿತಿ ಇರಲಿಲ್ಲ. ಅದಕ್ಕೆ ನಾನು ಸೇಫ್ಟಿ ರೀಸನ್ಗೂ ಆ ಥರ ಮಾತಾಡಬೇಕಾದಿತ್ತು. ನಾನು ಕೇಳುವಂಥ ಪ್ರಶ್ನೆ ಮೇಡಮ್ ತಮಗೆ, ಹೇಗೆ ಈ ನಿತ್ಯಾನಂದನ ಸಂಪರ್ಕ? ಯಾಕಂದರೆ ಈಗ 3.5-4 ತಿಂಗಳಾಯಿತು ನಿಮ್ಮ ಕಥೆಯನ್ನು ಹೇಳಿ, ಮತ್ತೊಂದು ಸರಿ ಜನಗಳಿಗೆ ಗೊತ್ತಾಗಬೇಕು. ಹೀಗೆ ಅದರ ಭೇಟಿಯಿಂದ ನಾವು ಆರಂಭ ಮಾಡೋಣ. ಹೇಗಾಯಿತು ಭೇಟಿ ನಿಮ್ಮದು? ನನಗೆ 2004 ಇಂಡಿಯಾಗೆ ಬಂದಿದ್ದೆ. ನನಗೆ ಚಿಕ್ಕ ವಯಸ್ಸಿಂದನೇ ನಮ್ಮ ತಂದೆ ತಾಯಿ ಬಹಳ ಪೂಜೆ ಪುನಸ್ಕಾರ ಆ್ಯಂಡ್ ಸ್ಪಿರಿಚುವಾಲಿಟಿನಲ್ಲಿ ತುಂಬಾ ನನಗೆ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡಿ ಬೆಳೆಸಿದ್ದು. ಅವರು ಯಾವಾಗಲೂ ಜನಗಳಿಗೆ ಸಹಾಯ ಮಾಡಬೇಕು ಅನ್ನೋ ಒಂದು ಉದ್ದೇಶದಲ್ಲೇ ಅವರು ಇದ್ದರು. ನನಗೂ ಅದೇ ಅವರು ಯಾವಾಗಲೂ ಹೇಳ್ಕೊಟ್ಟಿದ್ದು. ಈ ಥರ ನಾನು ಚಿಕ್ಕ ವಯಸ್ಸಿಂದನೇ ಬೆಳೆದಿದ್ದು. ಒಂದು ಒಳ್ಳೆ ಕಾಲೇಜ್, ಬಿಟ್ಸ್ ಪಿಲಾನಿ ಅಂತ ಒನ್ ಆಫ್ ದ ಟಾಪ್ 10 ಇಂಜಿನಿಯರಿಂಗ್ ಕಾಲೇಜಸಲ್ಲಿ ಹೋಗಿಬಿಟ್ಟು ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿದೆ. ಅದೆಲ್ಲ ಹೋಗಿ ಓದಿದಾಗ ನಮ್ಮ ಫ್ಯಾಮ್ಲಿನಲ್ಲಿ ನಾನು ಫಸ್ಟ್ ಗರ್ಲ್, ಹೆಣ್ಣು ಹುಡುಗಿ ಈ ಥರ ನಮ್ಮ ಕುಟುಂಬದಿಂದ ಹೋಗಿ ಒಂದು ಟಾಪ್ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಬ್ಯಾಚುಲರ್ಸ್ ಡಿಗ್ರಿ ಮಾಡಿದ್ದು. ಸೊ ತುಂಬಾ ಹೆಮ್ಮೆ ಆಗಿತ್ತು ನಮ್ಮ ತಂದೆ ತಾಯಿಗೆ ಈ ಥರ ನಾನು ಓದೋದ್ರಿಂದ. ಅದು ಮುಗಿಸ್ಬಿಟ್ಟು ನಂತರ ನಾನು ಅಮೇರಿಕಾಗೆ ಮಾಸ್ಟರ್ಸ್ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡೋಕ್ಕೆ ಹೋದೆ. ಆಮೇಲೆ ಅಲ್ಲಿ ಅಮೇರಿಕಾದಲ್ಲಿ ಒಂದು ತುಂಬಾ ಒಳ್ಳೆ ಸಂಬಳ ಬರೋ ಒಂದು ಕೆಲಸದಲ್ಲಿ ಸೇರಿಕೊಂಡೆ. ನಾನು ತಿಂಗಳಿಗೆ ಒಂದು 3-4 ಲಕ್ಷ ಸಂಬಳ ಆ ಥರ ಬರ್ತಾಗಿತ್ತು. ಸೇರಿಕೊಂಡೆ. ಇಷ್ಟರಲ್ಲಿ ನನಗೆ ನನ್ನ ಮನಸ್ಸಿಗೆ ಹಿಡಿದವರು ನಮ್ಮ ಅಪ್ಪ ಅಮ್ಮನೂ ತಂದೆ ತಾಯಿ ಒಪ್ಕೊಂಡು ನಮಗೆ ಮದುವೆ ಮಾಡಿಸಿಟ್ರು. ಸೊ ಅಮೇರಿಕಾನಲ್ಲಿ ನಾನು ಮದುವೆ ಮಾಡಿಕೊಂಡು ಒಂದು ಒಳ್ಳೆ ಕೆಲಸನಲ್ಲಿ ಸೇರಿಕೊಂಡು ಸಂತೋಷವಾಗಿದ್ದೆ. ಇದ್ರೇನು ನನಗೆ ಮನಸ್ಸಲ್ಲಿ ಯಾವುದೋ ಒಂದು ಸಮಥಿಂಗ್ ಮಿಸ್ಸಿಂಗ್ ಹಾಗೆ ಅಂತ ಒಂದು ಯಾವಾಗಲೂ ಒಂದು ಫೀಲಿಂಗ್ ಇತ್ತು. ಸಾಕಷ್ಟು ಸಲ ಈ ಬೆಗರ್ಸ್ ಬರ್ತಾರೆ, ಅವ್ರಿಗೆ ಅಟ್ಲೀಸ್ಟ್ ಒಂದು ಹಿಡಿ ಅನ್ನ ಹಾಕಲೇಬೇಕು ಹಾಗೆ ಅಂತ ಹೇಳ್ತಿದ್ರು ನಮ್ಮ ತಾಯಿ. ಎಷ್ಟೋ ಜನ ಬರ್ತಿದ್ರು, ನಮ್ಮ ತಂಗಿಗೆ ಮದುವೆ ಆಗಬೇಕು, ನಾನು ಓದಬೇಕು, ನಮಗೇನಾದ್ರು ಸಹಾಯ ಮಾಡಿ ಅಂತ. ಈ ಥರ ಎಲ್ಲ ನಾಟ್ ಈವನ್ ಒನ್ಸ್ ನಾನು ನೋಡಿದ್ದೀನಿ. ನಮ್ಮ ತಂದೆ ಆಗಲ್ಲ, ನೀನು ಹೋಗಪ್ಪ ಹಾಗೆ ಅಂತೆಲ್ಲ ಹೇಳಿ ನಾನು ನೋಡಿದ್ದೇ ಇಲ್ಲ.
ಸೊ ನನಗೂ ಚಿಕ್ಕ ವಯಸ್ಸಿಂದಾನೇ ಅದು ಭಾಳ ಒಂದು ಸ್ಟ್ರಾಂಗ್ ಬಿಲೀಫ್ ಇತ್ತು, ನಮ್ಮಿಂದ ಆದದ್ದು ಮಾಡಲೇಬೇಕು ಬೇರೆಯವ್ರಿಗೆ ಸಹಾಯ ಅಂತ. ಆ ಫೀಲಿಂಗ್ ನನಗೆ ವಾಪಸ್ ಕೆಲಸ ಮಾಡ್ತಿರುವಾಗ ಅಮೆರಿಕಾನಲ್ಲಿ ಬಂತು. ನಾವು ಇಷ್ಟೆಲ್ಲ ಓದ್ಬಿಟ್ಟು ಇಷ್ಟೆಲ್ಲ ಸಂಪಾದಿಸ್ತಾಗಿದ್ವಿ, ಆದರೆ ನಮ್ಮಿಂದ ಬೇರೆ ಒಬ್ಬರಿಗೆ ಒಂದು ಉಪಯೋಗ ಇಲ್ಲ, ಒಂದು ಸಹಾಯ ಇಲ್ಲ, ಸಮಥಿಂಗ್ ಇಸ್ ರಾಂಗ್ ಹಾಗಂತ ನನಗೆ ಅನಿಸ್ತು. ಸೊ ನಾನು ನನ್ನಿಂದ ಆದದ್ದು ಇನ್ನೊಂದು ಮಾಸ್ಟರ್ಸ್ ಓದ್ಬಿಟ್ಟು ಈ ಹ್ಯಾಂಡಿಕ್ಯಾಪ್ಟ್ ಇರ್ತಾರಲ್ಲ, ಕೈ ಕಾಲು ಇಲ್ಲದೆ ಇರೋರು, ಅವ್ರಿಗೆ ನನ್ನ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಇಟ್ಕೊಂಡು ರಿಸರ್ಚ್ ಮಾಡಿಬಿಟ್ಟು ಅವ್ರಿಗೆ ಪ್ರಾಸ್ಥೆಟಿಕ್ಸ್ ಅಂತಾರೆ, ಅವ್ರಿಗೆ ಆರ್ಟಿಫಿಷಿಯಲ್ ಲಿಮ್ಸ್, ಲೈಕ್ ಅವರು ಜೈಪುರ್ ಲಿಮ್ಸ್, ಎಕ್ಸಾಕ್ಟ್ಲಿ ಜೈಪುರ್ ಲಿಮ್ಸ್ ಥರ ಅವ್ರಿಗೆ ಉಪಯೋಗಿಸೋಕ್ಕೆ, ಬಟ್ ಕಡಿಮೆ ರೂಪಾಯಿಗೆ ಅವರು ಅಫೋರ್ಡ್ ಮಾಡೋ ಥರ ಇರಬೇಕು, ಅದು ರಿಸರ್ಚ್ ಮಾಡಬೇಕು ಅಂತ ನಾನು ಭಾಳ ಒಂದು ಇಂಟ್ರೆಸ್ಟ್ ತೊಗೊಂಡು ಮಾಸ್ಟರ್ಸ್ ಪ್ರೋಗ್ರಾಮನ್ನು ಸೇರಿಕೊಂಡು ಓದೋಕ್ಕೆ ಶುರು ಮಾಡಿದೆ. ಆ ಸ್ಥಿತಿನಲ್ಲಿ ನಾನು 2004 ಇಂಡಿಯಾಗೆ ಬಂದೆ. ನಾನು ಒಳಗಡೆ ಈ ಫುಲ್ಫಿಲ್ಮೆಂಟ್ ಬೇಕು ನನಗೆ, ಈ ಥರ ಸಮಾಜ ಸೇವೆ ಆ್ಯಂಡ್ ಸ್ಪಿರಿಚುವಾಲಿಟಿ ಇದೆಲ್ಲ ಇಂಟ್ರೆಸ್ಟ್ ಇದ್ದಿದ್ದರಿಂದ ಇಂಡಿಯಾಗೆ ಬಂದು ನಮ್ಮ ತಂದೆ ತಾಯಿ ಜೊತೆ 2 ತಿಂಗಳು ಇರಬೇಕು ಅಂತ ಬಂದಿದ್ದೆ. ಆವಾಗ ಟಿ ವಿನಲ್ಲಿ ಸಾಕಷ್ಟು ಡಿಸ್ಕೋರ್ಸಸ್ ಆ್ಯಂಡ್ ಸ್ಪಿರಿಚುವಲ್ ಪ್ರೋಗ್ರಾಮ್ಸ್ ಯಾವ್ದು ಬಂದ್ರೇನು ಕೂತ್ಕೊಂಡು ನೋಡ್ತಾಗಿದ್ದೆ. ಒಂದು ಚಾನಲಲ್ಲಿ ಆವಾಗ ನಿತ್ಯಾನಂದನ್ ಡಿಸ್ಕೋರ್ಸ್ ಪ್ರವಚನ ಬರ್ತಾಗಿತ್ತು. ಅದು ಇನ್ಸಿಡೆಂಟ್ಲಿ ನಮ್ಮ ತಂದೆ ನೋಡ್ಬಿಟ್ಟು ಹೇಳಿದ್ರು, ಯಾವುದೋ ಒಂದು ಯಂಗ್ ಸ್ವಾಮಿ ಮಾತಾಡ್ತಾಗಿದ್ದಾರೆ, ಬಹಳ ಚೆನ್ನಾಗಿ ಮಾತಾಡ್ತಾಗಿದ್ದಾರೆ, ತುಂಬ ಸಿಂಪಲಾಗಿ ಮಾತಾಡ್ತಾಗಿದ್ದಾರೆ, ನೋಡು ಅಂತ. ನಾನು ಕೂತ್ಕೊಂಡು ವಾಚ್ ಮಾಡಿದೆ. ಇಂಟ್ರೆಸ್ಟಿಂಗ್ ಆಗಿತ್ತು, ತುಂಬಾ ಒಂದು ಸಿಂಪಲಾಗಿ ಒಂದು ಜೋಕ್ಸ್ ಆ್ಯಂಡ್ ಸ್ಟೋರೀಸ್ ಈ ಥರ ಎಲ್ಲ ಹೇಳಿಬಿಟ್ಟು ಇಂಟ್ರೆಸ್ಟಿಂಗ್ ಆಗಿ ತುಂಬ ವಿಷಯಗಳು ಹೇಳ್ತಾಗಿದ್ರು. ಎಲ್ಲ ಕೇಳೋಕ್ಕೆ ಚೆನ್ನಾಗಿತ್ತು. ಆವಾಗ ಆ ಪ್ರೋಗ್ರಾಮ್ ಮುಗಿವಾಗ ಅದರಲ್ಲಿ ಇವ್ರ ಆಶ್ರಮ ಎಲ್ಲಿದೆ, ಇವ್ರು ಏನು ಪ್ರೋಗ್ರಾಮ್ ಕಂಡಕ್ಟ್ ಮಾಡ್ತಾರೆ, ಇದೆಲ್ಲ ನೀವು ಮಾಡ್ಬೋದು, ಆ ಥರ ಇನ್ಫಾರ್ಮೇಷನ್ ಎಲ್ಲ ಬರ್ತಾಗಿತ್ತು. ಸೊ ಮೊದಲನೇ ಸರಿ ನೀವು ನೋಡಿದ್ದಾಗಂದರೆ ಟಿ ವಿನಲ್ಲಿ? ಎಸ್. ಓಕೆ, ಮತ್ತಷ್ಟು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಸೊ ಟಿ ವಿನಲ್ಲಿ ನೋಡಿದ್ಮೇಲೆ ಸಹಜವಾಗಿಯೇ ಅವ್ರನ್ನ ಭೇಟಿ ಮಾಡಬೇಕು ಅಂತ ಅನ್ನಿಸ್ತು. ಮುಂದೆ ಏನಾಯಿತು ಕಥೆ ನೋಡೋಣ. ಯಾಕಂದರೆ 3-4 ತಿಂಗಳ ಹಿಂದೆ ಆರತಿ ರಾವ್ ಇದೇ ವೇದಿಕೆಯಲ್ಲಿ ಮಾತಾಡಿದರು. ಬಹಳಷ್ಟು ಜನ ನೋಡಿದರು ಈ ಕಾರ್ಯಕ್ರಮವನ್ನು. ಆದರೆ ಆರತಿ ರಾವ್ ಮುಖಕ್ಕೆ ಬಟ್ಟೆನ ಕಟ್ಕೊಂಡು ಮಾತಾಡಿದ್ದು. ಇವತ್ತು ಧೈರ್ಯವಾಗಿ ಬಂದಿದ್ದಾರೆ. ಇವತ್ತು ಇನ್ನಷ್ಟು ಸತ್ಯಗಳನ್ನ ನಾನು ಹೊರಗಡೆ ಹಾಕ್ತೀನಿ, ಇನ್ನೆಂದು ಕೂಡ ಬಟ್ಟೆ ಕಟ್ಕೊಂಡು ತಿರುಗುವಂಥ ಸ್ಥಿತಿ ನನಗೆ ಬೇಕಾಗಿಲ್ಲ ನನಗೆ ಅನ್ನುವಂಥ ಮಾತನ್ನು ಆರತಿ ರಾವ್ ಹೇಳಿರುವಂಥದ್ದು. ಮುಂದೆ ಏನು ಹೇಳ್ತಾರೆ ಆರತಿ ಕೇಳೋಣ ಸಣ್ಣ ವಿರಾಮದ ನಂತರ.